ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ. ಮಹದಾಕಾಶಪತಿ ಕರುಣಾಳು ಕೈ ಹಿಡಿದೆಮ್ಮನು ಧರಿಸು. ವಿಘ್ನರಾಜನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿನಾಯಕ ಎಂಥವನು ಅಂತಂದ್ರೆ ಶ್ರೀಶನ ಅಂಘ್ರಿ ಸರೋಜ ಭೃಂಗ. ಅದ್ಭುತವಾಗಿ ಆತನ ಮಹಿಮೆಗಳನ್ನು ಸ್ತೋತ್ರ ಮಾಡುತ್ತಾರೆ. ವಿನಾಯಕ ಚೌತಿ ದಿವಸ ಪೂಜೆ ಮಾಡ್ತೀವಿ. ಗಣಪನ್ನು ಯಾವುದೇ ಪೂಜೆ ಮಾಡಲಿ ಮೊದಲು ವಿನಾಯಕನ ಪೂಜೆ ಇಲ್ಲದೆ ಅದು ನಿರ್ವಿಘ್ನವಾಗಿ ಆಗೋದಿಲ್ಲ. ಹೀಗಾಗಿ ಅಂತಹ ದೈವನಾದ ಗಣಪತಿಯನ್ನು ಏನಂತ ಪ್ರಾರ್ಥಿಸಬೇಕು? ಬೇರೆಯವರಾದ್ರೆ ಯಾರನ್ನ ಪ್ರಾರ್ಥನೆ ಮಾಡಲಿ, ಯಾರನ್ನ ನಮಸ್ಕಾರ ಮಾಡಲಿ, ಯಾವುದೋ ಒಂದು ರೀತಿ ನಮಸ್ಕಾರ ಮಾಡ್ಬಿಡ್ತಾರೆ. ನೀನೇ ತ್ರಿಮೂರ್ತಿ ಸ್ವರೂಪ ಅಂತ ಅಂದ್ಬಿಡೋದು, ನೀನೇ ಸರ್ವೋತ್ತಮ, ಯಾರು ಪೂಜೆ ಮಾಡಿದ್ರೆ ಅವನ ಸರ್ವೋತ್ತಮ ಅಂತ ಅಂದ್ಬಿಡೋದು, ನೀನೇ ತ್ರಿಮೂರ್ತಿ ಸ್ವರೂಪ ಅಂತ ಅಂದ್ಬಿಡೋದು. ಹಿಂಗೆಲ್ಲ ಹುಚ್ಚಾಬಟ್ಟ ಮಾಡ್ಲಿಕ್ಕೆ ಹೋಗಬಾರದು. ಅದಕ್ಕಾಗಿ ಯಾವ ದೇವರನ್ನು ಪೂಜೆ ಮಾಡಿದ್ರು ಕೂಡ ಆತನ ತಾರತಮ್ಯ ಏನು ಅಂತ ನಾವು ತಿಳಿದೇ ಪೂಜೆ ಮಾಡಬೇಕು. ಎಲ್ಲಾ ದೇವತೆಗಳು ಕೂಡ ಆ ಭಗವಂತನ ಪರಿವಾರ ದೇವತೆಗಳು, ಅವರೆಲ್ಲರೂ ಭಗವಂತನ ಸೇವಕರು ಎಂಬ ಭಾವನೆಯಿಂದ ಪೂಜೆ ಮಾಡಿದಾಗ ಮಾತ್ರ ಅವರಿಗೆ ತೃಪ್ತಿ ಆಗ್ತದೆ. ಅವರು ಸತ್ಫಲಿತಗಳನ್ನು ಕೊಡುತ್ತಾರೆ, ಇಲ್ಲ ಅಂತಂದ್ರೆ ಅನರ್ಥಗಳನ್ನು ಕೊಡುತ್ತಾರೆ. ಅದಕ್ಕಾಗಿ ಸರಿಯಾದ ಒಂದು ಭಾವನೆಯಿಂದ ಯಾವುದೇ ದೇವತೆಯನ್ನು ಪೂಜೆ ಮಾಡುವಾಗ ಅನುಸಂಧಾನ ಇರಬೇಕು. ಹಾಗೆ ಆ ಗಣಪತಿಯ ಪೂಜೆ ಕಾಲಕ್ಕೂ ಕೂಡ ಯಾವ ರೀತಿಯಾಗಿ ಆತನ ನೆನೆಸಬೇಕು, ಹೆಂಗೆ ಧ್ಯಾನ ಮಾಡಬೇಕು, ಹೇಗೆ ಉಪಾಸನೆ ಮಾಡಬೇಕು, ಅವನ ಮಹಿಮೆಗಳೇನು, ಅದನ್ನೆಲ್ಲ ತಿಳ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿನಾಯಕ ಎಂಥಾತ? ಶ್ರೀಶನ ಅಂಘ್ರಿ ಸರೋಜ ಭೃಂಗ. ಶ್ರೀಶನ, ಶ್ರೀ ಈಶ, ಲಕ್ಷ್ಮೀ ಈಶ. ಶ್ರೀ ಅಂದ್ರೆ ಲಕ್ಷ್ಮೀ, ಶ್ರೀಶ ಅಂದ್ರೆ ಲಕ್ಷ್ಮೀ ಈಶ, ಲಕ್ಷ್ಮೀಪತಿ. ಆ ಲಕ್ಷ್ಮೀಪತಿಯಾದ ಭಗವಂತನ ಅಂಘ್ರಿ ಸರೋಜ ಭೃಂಗ. ಅಂಘ್ರಿ, ಅಂಘ್ರಿ ಅಂದ್ರೆ ಪಾದಗಳು. ಆ ಪಾದಗಳೇ ಸರೋಜ. ಸರೋಜ ಅಂತಂದ್ರೆ ಕಮಲ, ಭಗವಂತನ ಪಾದವೆಂಬ ಕಮಲ. ಆ ಕಮಲದಲ್ಲಿ ಭೃಂಗ. ಭೃಂಗ ಅಂತಂದ್ರೆ ತುಮ್ಮೆದ ಅಂತ ಅಂತೀವಲ್ಲ, ಭ್ರಮರ. ಹೀಗಾಗಿ ಆ ಭಗವಂತನ ಪಾದಗಳೇ ಒಂದು ಕಮಲ ಅಂತ ಅಂದುಕೊಂಡ್ರೆ, ಕಮಲದಲ್ಲಿ ಯಾವ ರೀತಿಯಾಗಿ ಆ ಭ್ರಮರವು ಆಸಕ್ತವಾಗಿರುತ್ತದೆ, ಕಮಲ ಯಾವಾಗಲೂ ಆ ಈ ಭ್ರಮರ ಯಾವಾಗಲೂ ಕಮಲದಲ್ಲೇ ಆಸಕ್ತವಾಗಿರುತ್ತದೆ. ಅಲ್ಲಿರುವಂತಹ ಮಕರಂದವನ್ನು, ಆ ಮಧುವನ್ನು ಆಸ್ವಾದನ ಮಾಡಬೇಕು ಅಂತಾನೆ ಸದಾಕಾಲ ಅಲ್ಲಿ ಬಂದಿರ್ತಾ ಇರ್ತದೆ, ಜೈ ಅಂತ ಇರ್ತದೆ. ಆಗ ವಿನಾಯಕನೂ ಕೂಡ ಒಂದು ಭ್ರಮರ ಇದ್ದಂತೆ. ಈ ಭ್ರಮರ ಯಾವ ಕಮಲ ಹತ್ತಲೆ ಹೋಗ್ತದೆ? ಯಾವಾಗಲೂ ಯಾವ ಕಮಲ ಹತ್ತಲೆ ಇರ್ತದೆ? ಭಗವಂತನ ಪಾದವೆಂಬ ಕಮಲದಲ್ಲೇ ಈ ಭ್ರಮರ ಇರ್ತದೆ. ಅಂದ್ರೆ ಅಷ್ಟು ಭಕ್ತಿ ಅಂತ ಅರ್ಥ. ಅಂದ್ರೆ ಮೊಟ್ಟ ಮೊದಲಿಗೆ ಯಾವುದೇ ದೇವತೆಯನ್ನು ನಾವು ಚಿಂತನೆ ಮಾಡುವಾಗ ಏನಂತ ಚಿಂತನೆ ಮಾಡಬೇಕು? ಅವರು ಭಗವಂತನ ಅದ್ಭುತವಾದ ಏಕಾಂತ ಭಕ್ತರು ಎಂಬ ವಿಷಯವನ್ನು ಮರೆಯಬಾರದು. ಲಕ್ಷ್ಮಿಯಿಂದ ಮೊದಲು ಮಾಡಿಕೊಂಡು ಲಕ್ಷ್ಮಿ, ಬ್ರಹ್ಮ, ಗರುಡಶೇಷ ರುದ್ರಾದಿಗಳು, ಸರಸ್ವತಿ, ಗೌರಿ, ಯಾವುದೇ ದೇವತೆಯಾಗಲಿ ಕೂಡ ಅವರೆಲ್ಲರೂ ಮಹಾ ಭಗವದ್ಭಕ್ತರು ಎಂಬ ಮೊದಲನೇ ಅನುಸಂಧಾನ ನಮಗೆ ಇರಬೇಕು. ಅದನ್ನ ಹೇಳ್ತಾರೆ ಇಲ್ಲಿ. ಶ್ರೀಶನ ಅಂಘ್ರಿ ಸರೋಜ ಭೃಂಗ. ಭಗವಂತನ ಪಾದ ಕಮಲದಲ್ಲಿ ಭೃಂಗದಂತೆ, ಭ್ರಮರದಂತೆ ಸದಾ ಆಸಕ್ತನಾದಂತಹ ದೊಡ್ಡ ಭಗವಂತನ ಭಕ್ತ ಈತ ಎಂಬುದನ್ನು ಚಿಂತನೆ ಮಾಡಬೇಕು. ಮತ್ತು ಮಹೇಶ ಸಂಭವ. ಆದ್ಮೇಲೆ ನೀತ ಯಾರ ಮಗ ಅಮ್ಮ ತಿಳ್ಕೋಬೇಕು. ಮಹೇಶ ಸಂಭವ, ಮಹೇಶ ಆ ರುದ್ರದೇವರ ಸಂಭವ, ರುದ್ರದೇವರ ಮಗ, ಪಾರ್ವತೀ ದೇವಿಯಲ್ಲಿ ಅವತಾರ ಮಾಡಿದಂತಹ ಮಹಾನುಭಾವ. ಅಂತಹ ಗಣೇಶನೇ ಮನ್ಮನದೊಳು ಪ್ರಕಾಶಿಸು ಅನುದಿನ. ನನ್ನ ಮನಸ್ಸಿನಲ್ಲಿ ನೀನು ಸದಾ ಪ್ರಕಾಶಿಸು. ನೀನು ಸದಾ ನನ್ನ ಮನಸ್ಸಿನಲ್ಲಿರು. ಇನ್ನು ನಾನು ನಿನ್ನ ಧ್ಯಾನ ಮಾಡ್ತೀನಿ ಅಂತ ಅರ್ಥ. ಸದಾ ನನ್ನ ಮನಸ್ಸಿನಲ್ಲಿ ಇರಬೇಕು ಅಂದ್ರೆ ಧ್ಯಾನ ಮಾಡಿದ್ರೆ ಅಲ್ಲ ಇರ್ಲಿಕ್ಕೆ. ಅದಕ್ಕಾಗಿ ಏನು ಮಾಡಬೇಕು? ಸದಾ ಮನಸ್ಸಿನಲ್ಲಿ ಇರಬೇಕು ಅಂದ್ರೆ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ.
ನಿನ್ನ ಮೇಲೆ ಪ್ರೇಮದ ಅತಿಶಯ, ಭಕ್ತಿಯ ಅತಿಶಯದಿಂದ, ಮಹಾಭಕ್ತಿಯಿಂದ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ನೀ ಸಲಹು ಸಜ್ಜನರ. ನಾನೊಬ್ಬ ನಮಸ್ಕಾರ ಮಾಡಿದ್ರೆ ನಾನೊಬ್ಬರನ್ನೇ ರಕ್ಷಣೆ ಮಾಡುವಂತೇನಿಲ್ಲ, ಎಲ್ಲಾ ಸಜ್ಜನರನ್ನು ರಕ್ಷಣೆ ಮಾಡಬೇಕು. ನನ್ನೊಬ್ಬನಷ್ಟೇ ಅಲ್ಲ, ಎಲ್ಲ ಸಜ್ಜನರನ್ನು ಕೂಡ ನೀನು ರಕ್ಷಿಸಬೇಕು, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುತ್ತದೆ ಶಾಸ್ತ್ರ. ಹೀಗಾಗಿ ಎಲ್ಲರನ್ನೂ, ಎಲ್ಲ ಸಜ್ಜನರನ್ನು ನೀನು ರಕ್ಷಣೆ ಮಾಡಬೇಕು. ನಿನಗಷ್ಟು ಶಕ್ತಿ ಎಲ್ಲಿದಪ್ಪ ಅಂತಂದ್ರೆ ನೀನು ಮಾಡುವ ಕೆಲಸನೇ ಅಂತಹದ್ದು. ವೇದವ್ಯಾಸ ಕರುಣಾಪಾತ್ರ, ಸಾಕ್ಷಾತ್ತಾಗಿ ಭಗವಂತನಾದ ವೇದವ್ಯಾಸ ದೇವರ ಕರುಣೆಗೆ ಪಾತ್ರನಾದಂತಹ ಮಹಾನುಭಾವ. ಯಾಕೆ ವೇದವ್ಯಾಸ ದೇವರು ಮಹಾಭಾರತಾದಿ ಗ್ರಂಥಗಳನ್ನು ಬರೆಯಲಿಕ್ಕೆ ಆ ಗಣಪತಿಯನ್ನೇ ತಾವು ಮುಂದಿಟ್ಕೊಂಡ್ರು. ಗಣಪತಿ ಬರಿತಾ ಇದ್ರೆ ಈತ ಹೇಳ್ತಾ ಹೋಗ್ತಾ ಇದ್ದ, ವೇದವ್ಯಾಸ ದೇವರು ಹೇಳಬೇಕು, ಗಣಪತಿ ಬರಬೇಕು. ಮತ್ತೆ ವೇದವ್ಯಾಸ ದೇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆತನ ಕರುಣೆಗೆ ಎಷ್ಟು ಪಾತ್ರನಾಗಿರಬೇಕು. ಹೀಗಾಗಿ ಅಂತಹ ವೇದವ್ಯಾಸ ದೇವರ ಕರುಣೆಗೆ ಪಾತ್ರನಾದಂತಹ ನೀನು ಮತ್ತೆ ನೀನು ಪಾತ್ರನಾದಿ ನಮ್ಮನ್ನು ಕೂಡ ಆ ರೀತಿಯಾಗಿ ಪಾತ್ರನಾಗಿ ಮಾಡು. ನಿನ್ನ ರೆಕಮೆಂಡೇಶನ್ ಇದ್ರೆ ವೇದವ್ಯಾಸ ದೇವರು ನಮ್ಮನ್ನು ಕೂಡ ಉದ್ಧಾರ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲದೆ ನಿನ್ನ ಮಹಿಮೆ ಎಂತಹದ್ದು ಅಂದ್ರೆ ಮಹದಾಕಾಶಪತಿ. ನೀನು ಮಹದಾಕಾಶ, ಈ ಆಕಾಶ ದೊಡ್ಡದಾದಂತಹ ಆಕಾಶ, ಮಹತ್ ಆಕಾಶ, ದೊಡ್ಡ ಆಕಾಶ. ಈಗೇನು ಆಕಾಶ ಅಂತ ನಾವು ಕರಿತೀವಿ, ಆಕಾಶ ಅಂದ ತಕ್ಷಣ ಮ್ಯಾಲಿರೋದು ಅಂತ ಅರ್ಥ ಅಲ್ಲ. ಈ ಆಕಾಶ ಎಲ್ಲ ಕಡೆಗೂ ಇದೆ, ಎಲ್ಲ ಪ್ರಪಂಚದಲ್ಲಿಯೂ ಇದೆ, ವ್ಯಾಪಿಸಿದೆ. ಆಕಾಶ ಅಂತಂದ್ರೆ ಅವಕಾಶ ಅಂತ ಅರ್ಥ. ಏನು ಖಾಲಿ ಪ್ರದೇಶಕ್ಕೆ ಆಕಾಶ ಅಂತ ಕರೀತಾರೆ. ಅದು ಎಲ್ಲಾ ಕಡೆಗೂ ಇದೆ, ನಮ್ಮಲ್ಲಿಯೂ ಇದೆ, ನಮ್ಮ ಹೊಟ್ಟೆ ಕೂಡ ಖಾಲಿ ಪ್ರದೇಶ ಇದೆ. ಅಷ್ಟೊಂದು ಹೆಂಗೆ ತಿಂತೀವಿ ನಾವು ಖಾಲಿ ಇಲ್ಲಂಗಿದ್ರೆ. ಹೀಗಾಗಿ ನಮ್ಮ ಶರೀರದಲ್ಲಿಯೂ ಆಕಾಶ ಇದೆ, ಹೊರಗೂ ಆಕಾಶ ಇದೆ, ಎಲ್ಲ ಪ್ರಪಂಚದಲ್ಲಿಯೂ ವ್ಯಾಪಿಸಿ ಇದೆ ಈ ಆಕಾಶ. ಆ ಆಕಾಶಕ್ಕೆ ಅಭಿಮಾನಿ ದೇವತೆನೇ ಈ ಗಣಪತಿ. ಪಂಚಭೂತಗಳಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಒಬ್ಬೊಬ್ಬರು ಒಂದೊಂದಕ್ಕೆ ಒಬ್ಬೊಬ್ಬರು ದೇವತೆಗಳು, ಅಭಿಮಾನಿ ದೇವತೆಗಳು. ಪೃಥ್ವಿಗೆ ಭೂದೇವಿ ಅಭಿಮಾನಿ ದೇವತೆ, ನೀರಿಗೆ ವರುಣದೇವರ ಅಭಿಮಾನಿ ದೇವತೆ, ಮತ್ತೆ ಅಗ್ನಿಗೆ ಅಗ್ನಿದೇವರ ಅಭಿಮಾನಿ ದೇವತೆ, ವಾಯುಗೆ ವಾಯುದೇವರ ಅಭಿಮಾನಿ ದೇವತೆ, ಪ್ರವಾಹ ವಾಯು. ಹಾಗೆ ಆಕಾಶಕ್ಕೆ ಗಣಪತಿ ಅಭಿಮಾನಿ ದೇವತೆ. ಹೀಗಾಗಿ ಪಂಚಭೂತಗಳಲ್ಲಿ ಒಂದಾದ ಈ ಮಹದಾಕಾಶ ದೊಡ್ಡ ಆಕಾಶ, ಅತ್ಯಂತ ವ್ಯಾಪ್ತವಾದಂತಹ ಆಕಾಶ. ಆ ಆಕಾಶವು ಇಲ್ಲದ ಸ್ಥಳವಿಲ್ಲ, ಸಂಪೂರ್ಣ ಎಲ್ಲ ಕಡೆಗೂ ಹರಡಿದೆ. ಆಕಾಶ ಎಲ್ಲಿಲ್ಲ, ಎಲ್ಲ ಕಡೆಗೂ ಇದೆ. ಮತ್ತೆ ಅಂತಹ ಆಕಾಶಕ್ಕೆ ನೀನು ಅಧಿಪತಿ ಆಗಿದ್ದಿ, ಮಹದಾಕಾಶಪತಿ. ಆ ಆಕಾಶಕ್ಕೆ ಪತಿ ಅಂದ್ರೆ ಅಧಿಪತಿ, ನಿಯಾಮಕ ಅಂದ್ರೆ ಅಭಿಮಾನಿ ದೇವತೆ ಅಂತ ಅರ್ಥ. ನಿಯಾಮಕ ಅಂದ್ರೆ ಅದನ್ನು ನೇಮಿಸುವಂತಹ ಅಭಿಮಾನಿ ದೇವತೆ. ಒಂದೊಂದು ತತ್ವಕ್ಕೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು. ಅಭಿಮಾನಿ ದೇವತೆ ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡತಕ್ಕಂತಹ ದೇವರು. ಅದನ್ನು ಕಂಟ್ರೋಲ್ ಮಾಡುವ ಒಂದು ಪೋರ್ಟ್ಫೋಲಿಯೋ ಭಗವಂತ ಅವರಿಗೆ ಕೊಟ್ಟಿರ್ತಾನೆ. ಹಾಗೆ ಗಣಪತಿಗೆ ಏನ್ ಕೊಟ್ಟಿದ್ದಾನೆ ಭಗವಂತ, ಈ ಆಕಾಶವನ್ನು ನೀನು ಕಂಟ್ರೋಲ್ ಮಾಡು ಅಂತ ಆ ಒಂದು ಪೋರ್ಟ್ಫೋಲಿಯೋ ಗಣಪತಿಗೆ ಕೊಟ್ಟ ಭಗವಂತ. ಅಂತಹ ದೊಡ್ಡ ಕಾರ್ಯವನ್ನು ನೋಡ್ರಿ, ಯಾವುದೋ ಗಣಪತಿ ಪಾಪ ಎಂದೋ ಮೂರಿಗೆ ಒಂದು 7 ದಿವಸನೋ ಮನ್ಯಾಗ 1 ದಿವಸನೋ ಕೂತ್ ಹೋಗ್ಬಿಡ್ತಾನೆ ಅಂತ ಹೇಳ್ಕೊಂಬೋದಲ್ಲ. ಸಂಪೂರ್ಣ ಎಲ್ಲ ಕಡೆಗೂ ಆಕಾಶ ಎಲ್ಲೆಲ್ಲಿದೆ, ಮತ್ತೆ ಆ ಆಕಾಶಕ್ಕೆ ಅಭಿಮಾನಿ ದೇವತೆ ಅಲ್ಲಿರ್ಬೇಕಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಅಲ್ಲಿರ್ಬೇಕು ಆತ. ಹೀಗಾಗಿ ಗಣಪತಿಯ ವ್ಯಾಪ್ತಿ ಎಷ್ಟು ದೊಡ್ಡದಾಯಿತು, ಸಂಪೂರ್ಣ 14 ಲೋಕಗಳಲ್ಲಿ ತುಂಬಿಬಿಟ್ಟಿದೆ. 14 ಲೋಕಗಳಲ್ಲಿ ವ್ಯಾಪಿಸಿದೆ ಆಕಾಶ. ಅಂದ್ರೆ ಅರ್ಥ ಏನು, ಗಣಪತಿಯು ಕೂಡ ಆ 14 ಲೋಕಗಳನ್ನು ವ್ಯಾಪಿಸಿ ತುಂಬಿದ್ದಾನೆ. ಎಲ್ಲ ಕಡೆಗೂ ಆತನು ಇಲ್ಲದಿರುವ ಪ್ರದೇಶನೇ ಇಲ್ಲ, ಅಷ್ಟು ವ್ಯಾಪ್ತನಾದವನು ಗಣಪತಿ. ಆ ಬ್ರಹ್ಮಾಂಡ, ಸಂಪೂರ್ಣ ಬ್ರಹ್ಮಾಂಡ ಎಲ್ಲ ತುಂಬಿ ಅದರ ಮೇಲೆ ಮತ್ತು ಪೃಥ್ವಿಯ ತೇಜಸ್ಸು, ವಾಯು, ಆಕಾಶ ಎಂಬಂತಹ ಆವರಣಗಳಿವೆ. ಅಷ್ಟು ಆವರಣಗಳನ್ನೆಲ್ಲ ತುಂಬಿ ಆ ಮೇಲಿನ ಆಕಾಶದ ಆವರಣದವರೆಗೂ ಆ ಗಣಪತಿಯ ವ್ಯಾಪ್ತಿ ಇದೆ. ಅಂದ್ರೆ ಎಷ್ಟು ದೊಡ್ಡ ವ್ಯಾಪ್ತಿಯ ಗಣಪತಿ ಇದೆ. ಹೀಗಾಗಿ ಮಹದ್ ಆಕಾಶಪತಿ. ಅಂತಹ ದೊಡ್ಡ ಮಹದಾಕಾಶ ಅಂದ್ರು ಭೂತಾಕಾಶ ಅಂದ್ರು ಒಂದೇ, ಪಂಚಭೂತಗಳಲ್ಲಿ ಒಂದಾದ ಆಕಾಶ. ಅಂತಹ ಮಹದಾಕಾಶಕ್ಕೆ ಅಧಿಪತಿಯಾದ ಗಣಪತಿಯೇ ಕರುಣಾಳು, ನೀನು ಮಹಾಕರುಣಾಳು, ನೀನು ಕರುಣೆ ಮಾಡಬೇಕು. ಅದಕ್ಕಾಗಿ ಕೈ ಹಿಡಿದು ಎಮ್ಮನು ಉದ್ಧರಿಸು. ಕೈ ಹಿಡಿದು ನೀನು ಉದ್ಧಾರ ಮಾಡಬೇಕು. ಯಾಕೆ ನಾನಂತೂ ಏನು ಕೈ ಹಿಡಿಯೋದಿಲ್ಲ, ನಾವು ಮೂರ್ಖರು, ಭಕ್ತಿ ಇಲ್ಲ, ಮುಂದಿಲ್ಲ. ನೀನೇ ಭಕ್ತಿ ಕೊಟ್ಟು ನನ್ನ ಕೈ ಹಿಡಿದು ಉದ್ಧಾರ ಮಾಡಬೇಕು. ಕಳಗ ಹೋಗ್ತಾ ಇದ್ದೀವಿ, ಕಳಗ ಬೀಳ್ತಾ ಇದ್ದೀವಿ, ಅನೇಕ ಯುದ್ಧಗಳು ಬರ್ತಾ ಇವೆ.
ಅನೇಕ ಆತಂಕಗಳು ಬರ್ತಾ ಇವೆ, ಅನೇಕ ಕಷ್ಟಗಳು ಬರ್ತಾ ಇವೆ. ನೀನೇ ನಮ್ಮನ್ನು ಕೈ ಹಿಡಿದು ಉದ್ಧಾರ ಮಾಡಬೇಕು. ಯಾಕೆ? ನೀನು ಕರುಣಾಳು. ಅದಕ್ಕಾಗಿ ಕರುಣಾಳು, ಕೈ ಹಿಡಿದು ಎಮ್ಮನ ಉದ್ಧರಿಸು, ನಮ್ಮನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬರ್ಕೊಂಡು ಲಕ್ಷ್ಮೀಪತಿಯಾದ ಶ್ರೀಹರಿಯ ಪಾದ ಕಮಲಗಳಲ್ಲಿ ಭ್ರಮರದಂತೆ ಆಸಕ್ತನಾದವನೇ, ರುದ್ರದೇವರ ಪುತ್ರನೇ, ನನ್ನ ಮನದಲ್ಲಿ ನೀನು ಪ್ರತಿದಿನ ಪ್ರಕಾಶಿಸು. ನಿನ್ನನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ನೀನು ಸಜ್ಜನರನ್ನು ಪಾಲಿಸು. ವೇದವ್ಯಾಸ ದೇವರ ಕರುಣೆಗೆ ಪಾತ್ರನಾದವನೇ, ಭೂತಾಕಾಶಕ್ಕೆ ಅಭಿಮಾನಿ ದೇವತೆಯೇ, ಕರುಣಾಶಾಲಿಯೇ, ನಮ್ಮನ್ನು ಕೈ ಹಿಡಿದು ಉದ್ಧಾರ ಮಾಡು. ಹೇಳಮ್ಮ. ಅವ್ಯಾಕೃತ ಆಕಾಶಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ. ಭೂತಾಕಾಶಕ್ಕೆ ಈ ಗಣಪತಿ ಅಭಿಮಾನಿ ದೇವತೆ. ಭೂತಾಕಾಶ ಬೇರೆ, ಅವ್ಯಾಕೃತ ಆಕಾಶ ಬೇರೆ. ಭೂತಾಕಾಶ ಅಂದ್ರೆ ಪಂಚಭೂತಗಳಲ್ಲಿ ಸೇರಿದ ಆಕಾಶಕ್ಕೆ ಭೂತಾಕಾಶ ಅಂತ ಕರೀತಾರೆ. ಅವ್ಯಾಕೃತ ಆಕಾಶ ಅಂದ್ರೆ ಬರೀ ಸ್ಪೇಸ್, ಏನು ಖಾಲಿ ಪ್ರದೇಶ. ಪ್ರಳಯ ಕಾಲದಲ್ಲಿ ಈ ಪಂಚಭೂತಗಳು ಕೂಡ ಲಯ ಆಗ್ಬಿಟ್ಟಿರ್ತವೆ, ಏನೂ ಇರೋದಿಲ್ಲ. ಆವಾಗ ಏನಿರ್ತದ, ಇನ್ನು ಬರೇ ಸ್ಪೇಸ್ ಇರ್ತದೆ ಅಷ್ಟೇ. ಅದಕ್ಕೆ ಅವ್ಯಾಕೃತ ಆಕಾಶ ಅಂತ ಹೆಸರು.
ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ. ಹಾಗೆ ಭೂತಾಕಾಶಕ್ಕೆ ಗಣಪತಿ. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸರಹು ಸಜ್ಜನರ ವೇದವ್ಯಾಸ ಕರುಣ ಪಾತ್ರ. ಮಹದಾಕಾಶಪತಿ ಕರುಣಾಳು ಕೈ ಹಿಡಿದೆಮ್ಮನುದ್ಧರಿಸು. ಏಕದಂತ ಇಧೇಂದ್ರ ಮುಖ ಚಾಮೀಕರ ಕೃತ ಭೂಷಣಾಂಗ. ಕೃಪಾಕಟಾಕ್ಷದಿ ನೋಡು ವಿಜ್ಞಾಪಿಸುವೆಯಿನಿತೆಂದು. ನೋಕನೀಯನ ತುತಿ ಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ. ನೀ ಕರುಣಿಸುವುದೆ ಮಗೆ ಸಂತತ ಪರಮ ಕರುಣದಲ್ಲಿ. ಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ಹಿಂದೆ ಒಂದು ಪ್ರಾರ್ಥನೆ ಮಾಡಿದರು, ಹೀಗೆ ಮತ್ತೊಂದು ಪ್ರಾರ್ಥನೆ ಮಾಡುವಾಗ ಅವನ ಗುಣಗಳನ್ನು ಸ್ಮರಿಸಿ ಪ್ರಾರ್ಥನೆ ಮಾಡುತ್ತಾರೆ. ಏನಂತ? ಏಕದಂತ, ಇಧೇಂದ್ರ ಮುಖ, ಇವೆಲ್ಲ ಗಣಪತಿಗೆ ವಿಶೇಷಣಗಳು. ಏಕದಂತ, ಒಂದೇ ದಂತ ಉಳ್ಳವನೇ. ನನಗೆ ಎರಡು ದಂತ ಇರಬೇಕಲ್ಲ, ಇರೋದು ಈತನಿಗೆ ಒಂದೇ ದಂತ ಇರುವುದು, ಏಕದಂತ ಅಂತ ಈತನಿಗೆ ಹೆಸರು. ಯಾಕೆ ನಾವು ಗಣಪತಿ ಚೌತಿ ದಿವಸ ಶಮಂತಕೋಪಾಖ್ಯಾನ ಕೇಳುವಾಗ ಕೇಳ್ತೀವಲ್ಲ, ಇಲ್ಲಿ ಮೇಲೆ ಬರುವ ಸ್ಥಾನಕ್ಕೆ ಕಳಗ ಉರುಳಿ ಬಿದ್ದ ಹೊಟ್ಟೆಯ ಕಡು ಎಲ್ಲ ಹೊರಗಿತ್ತು, ಮೇಲೆ ಚಂದ್ರ ನೋಡಿ ನಕ್ಕ, ಸಿಟ್ಟು ಬಂತು, ಆ ಗಣಪತಿಗೆ ಒಂದು ಕಿತ್ತಿ ಹೊಡೆದನಂತೆ, ಒಂದು ದಂತ ಕಿತ್ತಿ ಹೊಡೆದ ಅಂತ ಒಂದು ಕತ್ತಿ. ಇನ್ನೊಂದ್ಸಲ ಬೇರೆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಒಬ್ಬ ದೈತ್ಯರನ್ನು ಸಂಹಾರ ಮಾಡ್ಲಿಕ್ಕಾಗಿ ಒಂದು ದಂತ ಕಿತ್ತಿ ಹಸಿದ ಅಂತ ಮತ್ತೊಂದು ಕಥೆಯನ್ನು ಹೇಳುತ್ತಾರೆ. ಅಥವಾ ಇನ್ನೊಂದು ಕಥೆ ಪ್ರಕಾರ ಆ ದಂತವನ್ನೇ ತೆಗೆದು ತಾನು ಲೇಖನಿ ಪೆನ್ನಾಗಿ ಮಾಡಿಕೊಂಡು ಆ ಗ್ರಂಥಗಳು ಬರದ ಅಂತ ಮತ್ತೊಂದು ಕಥೆ ಹೇಳ್ತಾರೆ. ಹೀಗೆ ಯಾವುದೋ ಒಂದು ಕಾರಣದಿಂದ ಏಕದಂತ ಆಗಿದ್ದಾನೆ ವಿನಾಯಕ. ಹೀಗಾಗಿ ಏಕದಂತ. ಇಧೇಂದ್ರ ಮುಖ, ಇಭ ಅಂದ್ರೆ ಆನೆ, ಇಧೇಂದ್ರ ಅಂದ್ರೆ ಗಜರಾಜ, ಆ ಗಜರಾಜನ ಮುಖವುಳ್ಳವನು, ಆನೆಯ ಮುಖವುಳ್ಳವನು ಗಜೇಂದ್ರ ಮುಖ. ಚಾಮೀಕರ ಕೃತ ಸುಭೂಷಣಾಂಗ. ಚಾಮೀಕರ ಅಂತಂದ್ರೆ ಬಂಗಾರ, ಚಾಮೀಕರ ಕೃತ ಆ ಬಂಗಾರದಿಂದ ಮಾಡಲ್ಪಟ್ಟ, ಸುಭೂಷಣಾಂಗ ಉತ್ತಮವಾದ ಭೂಷಣಗಳಿಂದ ಕೂಡಿದ ಅವಯವ ಉಳ್ಳವನು. ಅಂದ್ರೆ ಎಲ್ಲಾ ಅಂಗಗಳಿಗೆ, ಎಲ್ಲಾ ಶರೀರಗಳಲ್ಲಿ ಬಂಗಾರದ ಆಭರಣಗಳನ್ನು ಧರಿಸಿದವನು ಅಂತ ಅರ್ಥ. ಚಾಮೀಕರ ಕೃತ ಸುಭೂಷಣಾಂಗ. ಅಂತಹ ಹೇ ಗಣಪತಿಯೇ, ಕೃಪಾ ಕಟಾಕ್ಷದಿ ನೋಡು, ನಮ್ಮನ್ನು ನೋಡು. ನೋಡು, ಸಿಟ್ಟಿನಿಂದ ನೋಡಬೇಡ, ಮತ್ತ ಕೃಪಾ ಕಟಾಕ್ಷದಿಂದ, ನಿಮ್ಮ ಅನುಗ್ರಹದ ದೃಷ್ಟಿಯಿಂದ ನಮ್ಮನ್ನು ನೋಡು. ನೋಡಿದ್ರೆ ಏನಪ್ಪಾ ಅಂತಂದ್ರೆ, ನೋಡಿ ಏನು ವಿಜ್ಞಾಪಿಸಿದೆ ಇನ್ನಿತೆಂದು, ನಾನು ನಿಮಗೆ ವಿಜ್ಞಾಪನೆ ಮಾಡ್ಕೊಡ್ತೀನಿ, ಪ್ರಾರ್ಥನೆ ಮಾಡ್ಕೊಡ್ತೀನಿ. ನೀನು ಅನ್ಕೊಂಡು ನೋಡಿದ್ರೆ ಅಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ.
ಹೀಗಾಗಿ ನನ್ನ ಕಣ್ಣು ನೋಡಿದ್ರೆ ಕೃಪಾ ದೃಷ್ಟಿಯಿಂದ ನೋಡಿದ್ರೆ ನಾನೊಂದು ಪ್ರಾರ್ಥನೆ ಮಾಡಿಕೊಳ್ತೇನೆ. ಏನ್ ಬೇಕಪ್ಪ, ಏನ್ ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ, ಲೋಕನೀಯನ ತುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದು ಎಮಗೆ ಸಂತತ ಪರಮ ಕರುಣದಲ್ಲಿ. ಇದು ಪ್ರಾರ್ಥನೆ. ಏನಂತ ವಿಜ್ಞಾಪಿಸುವೆ ಅಂದ್ರೆ ಈ ರೀತಿಯಾಗಿ ವಿಜ್ಞಾಪಿಸುವೆ. ಇನಿತೆಂದು ಅಂದ್ರೆ ಈ ರೀತಿಯಾಗಿ ಪ್ರಾರ್ಥನಿಸ್ತೇನೆ. ಏನಂತ, ಇನ್ನು ಏನೋ ಪ್ರಾರ್ಥನೆ ಮಾಡೋದಿಲ್ಲ ನಾನು. ಬೇಕಾಗಿದ್ದು ನಮಗೇನು, ನೋಕನೀಯ ತುತಿಸುತಿಪ್ಪ. ನೋಕನೀಯ ಅಂದ್ರೆ ಭಗವಂತನಿಗೆ ನೋಕನೀಯ ಅಂತ ಹೆಸರು. ಯಾಕೆ ವೇದ ಹೇಳುತ್ತದೆ ಮಾತು ಏನು, ಭಗವಂತನಿಗೆ ಯಾವುದೇ ರೀತಿಯಾದಂತಹ ವೃದ್ಧಿ ಹ್ರಾಸಗಳಿರೋದಿಲ್ಲ. ಕನೀಯ ಅಂದ್ರೆ ಕಡಿಮೆ ಆಗುವುದು. ನೋ ಕನೀಯ, ನೋ ಇಂಗ್ಲಿಷ್ ನೋ, ಇದೇ ನೋನೇ ಇಂಗ್ಲಿಷ್ ಅವ್ರು ತಗೊಂಡಾರ. ನೋ ಅಂದ್ರೆ ಇಲ್ಲ ಅಂತ ಅರ್ಥ. ನೋ ಕನೀಯ ಅಂದ್ರೆ ಕಡಿಮೆ ಇಲ್ಲ. ಭಗವಂತ ಏನು ಮಾಡಿದ್ರು ಕಡಿಮೆ ಆಗೋದಿಲ್ಲ, ವೃದ್ಧಿಯೂ ಆಗೋದಿಲ್ಲ, ಕಡಿಮೆಯೂ ಆಗೋದಿಲ್ಲ. ಅದಕ್ಕಾಗಿ ಭಗವಂತನಿಗೆ ನೋ ಕನೀಯ, ಎಂದೆಂದಿಗೂ ಅವನು ನೀಚನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಯಾರಿಗಿಂತಲೂ ಕಡಿಮೆ ಆಗೋದಿಲ್ಲ. ಅವನ ಕರ್ಮ ಮಾಡಿದ್ರು ಅಷ್ಟರು, ಬಿಟ್ಟರು ಅಷ್ಟೇ. ನಾವು ಪುಣ್ಯ ಕರ್ಮ ಮಾಡಿದ್ರೆ ಹೆಚ್ಚು ಪುಣ್ಯ ಅಭಿವೃದ್ಧಿ ಆಯಿತು, ಮಾಡದೆ ಹೋದ್ರೆ ಕಡಿಮೆ ಆಯಿತು. ಹಂಗಿಲ್ಲ ಭಗವಂತನಿಗೆ. ಕರ್ಮದ ಲೇಪನೇ ಇಲ್ಲದ ಕಾರಣ ಅವನಿಗೆ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ. ಅದಕ್ಕಾಗಿ ಅವನಿಗೆ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನೋಕನೀಯಾನ್ ಅಂತ ಬಳಸ್ತದ ವೇದ. ಅದಕ್ಕಾಗಿ ಭಗವಂತನಿಗೆ ನೋಕನೀಯ ಅಂತಾನೆ ಹೆಸರು. ಅವನ ಕಡಿಮೆ ಆಗೋದಿಲ್ಲ. ಅಂತಹ ಭಗವಂತನ ಸ್ತುತಿಸುತಿಪ್ಪ, ಎಂದಿಗೂ ಕಡಿಮೆಯಾಗದ ಭಗವಂತನನ್ನು ಸದಾ ಸ್ತೋತ್ರ ಮಾಡುವಂತಹ ವಿವೇಕಿಗಳು, ಜ್ಞಾನಿಗಳು ಯಾರಿದ್ದಾರೋ ಅವರ ಸಹವಾಸ ಸುಖಗಳ, ಅವರ ಜೊತೆಗೆ ಸಹವಾಸ, ಅವರ ಜೊತೆಗೆ ಸ್ನೇಹ, ಅದರ ಸುಖ. ಆ ಸಹವಾಸದಿಂದ ಏನು ಸುಖ ಬರ್ತದೆ ಅದೇ ನಿಜವಾದ ಸುಖ. ಅದೋ ಹಾಲು ಹಿಡ್ಕೊಳ್ಕಂತ, ಕಟ್ಟಿ ಮೇಲೆ ಕೂತು ಹಾಲು ಹಿಡ್ಕೊಳ್ಕಂತ ಇದು ಅಲ್ಲಲ್ಲ ಸುಖ ಅಂತಂದ್ರೆ. ಸಜ್ಜನರ ಸಹವಾಸ ಬೇಕು, ಜ್ಞಾನಿಗಳ ಸಹವಾಸ ಬೇಕು, ಅವರ ಜೊತೆಗೆ ಮಾತನಾಡಬೇಕು, ಅವರಿಂದ ಜ್ಞಾನ ಪಡೆಯಬೇಕು. ಹೀಗೆ ವಿವೇಕಿಗಳ ಸಹವಾಸದಿಂದ ಬರುವ ಸುಖ ಏನಿದೆ, ಅಂತಹ ಸುಖಗಳನ್ನು ನೀನು ನಮಗೆ ಕರುಣ ಮಾಡಬೇಕು. ನೀ ಕರುಣಿಸುವುದು ಎಮಗೆ, ನಮಗೆ ಅಂತಹ ಸಹವಾಸ ಸುಖಗಳನ್ನು ಕರುಣಿಸಬೇಕು. ಒಂದ್ ದಿವಸ ಅಲ್ಲ, 2 ದಿವಸ ಅಲ್ಲ, ಈ ಜನ್ಮದಲ್ಲ, ಸದಾ ಸಂತತ ಯಾವಾಗಲೂ ಪರಮ ಕರುಣದಲ್ಲಿ ಅತ್ಯಂತ ಕಾರುಣ್ಯದಿಂದ ನೀನು ನಮಗೆ ಈ ರೀತಿಯಾದಂತಹ ವರವನ್ನು ಕೊಡಬೇಕು. ಏನು ಕೊಟ್ಟರೂ ಲಾಭವಿಲ್ಲ. ಸಜ್ಜನರ ಸಹವಾಸ ಆಗದಿದ್ದರೆ ನಮಗೆ ಜ್ಞಾನ ಬರೋದಿಲ್ಲ, ಜ್ಞಾನ ಬರದೇ ಹೋದರೆ ಮೋಕ್ಷ ಬರೋದಿಲ್ಲ. ಮೋಕ್ಷಕ್ಕೆ ಪ್ರಧಾನ ಕಾರಣವಾದದ್ದು ಜ್ಞಾನ, ಭಗವಂತನ ಮಹಿಮಾ ಜ್ಞಾನ. ಅದು ಬರಬೇಕು ಅಂತಂದ್ರೆ ಗುರುಗಳ ಸಿಗಬೇಕು, ಸಜ್ಜನರ ಸಾಂಗತ್ಯ ಸಿಗಬೇಕು. ಅದಕ್ಕಾಗಿ ಅದನ್ನೇ ನಾನು ಪ್ರಾರ್ಥನೆ ಮಾಡ್ತೀನಿ, ಬೇರೆ ಏನು ಪ್ರಾರ್ಥನೆ ಮಾಡೋದಿಲ್ಲ. ನೀನು ದಯದಿಂದ ನೀನು ನನಗೆ ಈ ವರವನ್ನು ಕೊಡಬೇಕು ಅಂತ ವಿನಾಯಕನನ್ನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಏಕದಂತನೇ ಗಜರಾಜನ ಮುಖವುಳ್ಳವನೇ, ಉತ್ತಮವಾದ ಬಂಗಾರದ ಆಭರಣಗಳಿಂದ ಅಲಂಕಾರಗೊಂಡ ದೇಹವುಳ್ಳವನೇ, ಅಲಂಕಾರವಾದ ದೇಹವುಳ್ಳವನೇ, ಅನುಗ್ರಹ ದೃಷ್ಟಿಯಿಂದ ನೋಡು. ನಿನಗೆ ಹೀಗೆ ವಿಜ್ಞಾಪಿಸಿಕೊಳ್ಳುತ್ತೇನೆ.
ಎಂದೂ ಕಡಿಮೆಯಾಗದ ಭಗವಂತನ ಸ್ತೋತ್ರ ಮಾಡುವ ಜ್ಞಾನಿಗಳ ಸಹವಾಸ ಸುಖಗಳನ್ನು ನೀನು ಯಾವಾಗಲೂ ಪರಮ ಕರುಣದಿಂದ ನಮಗೆ ಕರುಣಿಸಬೇಕು. ಏಕದಂತ ಇಭೇಂದ್ರ ಮುಖ ಚಾಮೀಕರ ಕೃತ ಸುಭೂಷಣಾಂಗ ಕೃಪಾಕಟಾಕ್ಷದಿ ನೋಡು ವಿಜ್ಞಾತಿ ಸುವೇನಿತೆಂದು. ನೋಕನೀಯನ ತುತಿ ಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿ ನೀ ಕರುಣಿಸುವುದೇ ಮಗೆ ಸಂತತ ಪರಮ ಕರುಣದಲ್ಲಿ. ವಿಘ್ನರಾಜನೆದುರು ವಿಷಯದೊಳು ಮಗ್ನವಾಗಿ ಹಮನವು ಮಹದೋಷಘ್ನನಂಘ್ರಿ ಸರೋಜಯುಗಳದಿ ಭಕ್ತಿ ಪೂರ್ವಕದಿ. ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜೆ ಗುರುವರ. ಭಗ್ನಗೈಸೆನ್ನುವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಯಾವ ರೀತಿಯ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಸುಂದರವಾಗಿ ನಮಗೆ ತಿಳಿಸಿಕೊಡುತ್ತಾರೆ ದಾಸರಾಯರು. ವಿಘ್ನರಾಜನೇ, ನೀನು ಎಲ್ಲ ವಿಘ್ನಗಳಿಗೂ ರಾಜ. ರಾಜ ಅಂತಂದ ಮೇಲೆ ಅದನ್ನು ಹೆಂಗ್ ಬೇಕಾದ್ರೆ ಉಪಯೋಗ ಮಾಡಬಹುದು. ವಿಘ್ನಗಳನ್ನು ಕೊಡಬಹುದು, ವಿಘ್ನಗಳನ್ನು ನಾಶ ಮಾಡಬಹುದು. ಆ ವಿಘ್ನಗಳಿಗೆ ನೀನೇ ಅಧಿಪತಿ ಅಲ್ಲ. ಅದಕ್ಕಾಗಿ ಬೇಕು ಅಂದ್ರೆ ವಿಘ್ನ ಕೊಡ್ತಿ, ಬೇಡ ಅಂದ್ರೆ ವಿಘ್ನ ಪರಿಹಾರ ಮಾಡ್ತಿ. ಎರಡದಕ್ಕೂ ನಿನಗೆ ಶಕ್ತಿ ಇದೆ. ಅಂತಹ ವಿಘ್ನಗಳ ರಾಜ ನೀನು. ಮತ್ತೆ ನೀ ಏನ್ ಮಾಡ್ಬೇಕು ನಮಗೆ ಅಂತಂದ್ರೆ, ದುರ್ವಿಷಯದೊಳು ಮಗ್ನವಾಗಿ ಮನವು. ನನ್ನ ಮನಸ್ಸು ನೋಡಿದ್ರೇನಾ ಸದಾ ದುರ್ವಿಷಯದಲ್ಲೇ, ಕೆಟ್ಟ ವಿಷಯಗಳಲ್ಲೇ ಅದು ಆಸಕ್ತವಾಗಿರ್ತದೆ. ದುರ್ವಿಷಯದೊಳು ಕೆಟ್ಟ ವಿಷಯಗಳು, ಒಳ್ಳೆಯ ವಿಷಯದಲ್ಲಿ ಎಂದೆಂದಿಗೂ ಆಸಕ್ತವಾಗೋದಿಲ್ಲ. ಒಳ್ಳೆಯ ವಿಷಯ ಅಂದ್ರೆ ಬೇಡ ಅಂತದೆ ಮನಸ್ಸು. ಸದಾ ಕೆಟ್ಟ ವಿಷಯಗಳ ಬಗ್ಗೆ ಅದು ಆಸಕ್ತವಾಗ್ತದೆ. ಮನಸ್ಸು ಅದೇ ರಾಜ, ಎಲ್ಲ ಇಂದ್ರಿಯಗಳಿಗೂ ಅದೇ ರಾಜ. ಹೀಗಾಗಿ ಮನಸ್ಸು ಹೇಳಿದಂತೆ ಎಲ್ಲ ಇಂದ್ರಿಯಗಳು ಕೇಳುತ್ತದೆ. ಮನಸ್ಸು ನೋಡು ಅಂದ್ರೆ ಕಣ್ಣು ನೋಡ್ತದೆ, ಕೇಳು ಅಂದ್ರೆ ಕಿವಿ ಕೇಳುತ್ತದೆ, ಹೋಗು ಅಂತಂದ್ರೆ ಕಾಲು ಹೋಗ್ತದೆ. ಹೀಗೆ ಅದರ ಅಧೀನದಲ್ಲಿವೆ ಎಲ್ಲ ಇಂದ್ರಿಯಗಳು. ಆ ಮನಸ್ಸೇನೋ ಸದಾ ಕಾಲ ಕೆಟ್ಟ ವಿಷಯಗಳ ಬಗ್ಗೆ ಹೋಗ್ತಿರ್ತದೆ. ಹೀಗಾಗಿ ಕೆಟ್ಟದ್ದನ್ನೇ ನೋಡೋದು, ಕೆಟ್ಟದ್ದನ್ನೇ ಕೇಳೋದು, ಕೆಟ್ಟದ್ದನ್ನೇ ತಿನ್ನೋದು, ಹೀಗೆ ಆಗ್ತದೆ. ಮನಸ್ಸು ಏನ್ ಮಾಡಿದ್ರೆ ಇಂದ್ರಿಯಗಳೆಲ್ಲ ಅದರ ವಶ.
ಹೀಗಾಗಿ ಕೆಟ್ಟ ವಿಷಯಗಳಲ್ಲೇ ಲಗ್ನವಾದಂತಹ ಈ ಮನಸ್ಸು ಎಲ್ಲಿರಬೇಕದು ನಿಜವಾಗಿ ಮಹಾದೋಷಘ್ನನ ಅಂಘ್ರಿ ಸರೋಜೈಗಳದಿ ಅಲ್ಲಿರಬೇಕು. ಎಲ್ಲಿ ಹೋಗಬೇಕು ಅಲ್ಲಿ ಹೋಗದೆ ಬೇರೆ ಕಡೆ ಹೋಗ್ತಾ ಇದೆ. ಅಂತಹ ಬೇರೆ ಕಡೆ ಹೋಗುವಂತಹ ಮನಸ್ಸನ್ನು ನೀನು ತಂದು ನಿಲ್ಲಿಸಬೇಕು. ಎಲ್ಲಿ ನಿಲ್ಲಿಸಬೇಕು? ಮಹಾದೋಷಘ್ನನ, ಮಹಾದೋಷ ಬಹುದೊಡ್ಡ ದೋಷಗಳನ್ನೆಲ್ಲ ಘನ ಅಂದ್ರೆ ಕೊಲ್ಲುವನು, ಸಂಹಾರ ಮಾಡುವನು, ಪರಿಹಾರ ಮಾಡುವನು. ಮಹಾದೋಷಘ್ನನ ಅಂದ್ರೆ ದೊಡ್ಡ ದೋಷಗಳನ್ನು ಪರಿಹಾರ ಮಾಡತಕ್ಕಂಥವನು ಭಗವಂತ ನಾರಾಯಣ. ಅವನ ಅಂಘ್ರಿ ಸರೋಜಯುಗಳಲ್ಲಿ, ಆ ಭಗವಂತನ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕದಿ ಲಗ್ನವಾಗಲಿ. ಈ ಮನಸ್ಸು ಎಲ್ಲಿ ಲಗ್ನವಾಗಬೇಕು? ಆ ಭಗವಂತನ ಪಾದಾರವಿಂದಗಳಲ್ಲಿ ಲಗ್ನವಾಗಬೇಕು. ಅಲ್ಲಿ ಇರಬೇಕು ಈ ಮನಸ್ಸು. ಎಲ್ಲೆಲ್ಲೋ ಹೋಗ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಏನು ಪ್ರಾರ್ಥನೆ ಮಾಡ್ತೀನಿ, ನೀನು ವಿಘ್ನರಾಜ, ನಾನು ಏನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ವಿಘ್ನ ಬರ್ತದೆ. ಮನಸ್ಸೇನೋ ಹೋಗ್ಲಿಕ್ಕೆ ಹೋಗ್ತದೆ ಪಾಪ, ತಕ್ಕಂದಲ್ಲೇ ವಿಘ್ನ ಬಂದ್ಬಿಡ್ತದೆ. ಕೆಟ್ಟ ವಿಷಯಗಳಿಗೆ ವಿಘ್ನ ಬರೋದೇ ಇಲ್ಲ, ಆದರೆ ಒಳ್ಳೆ ವಿಷಯಕ್ಕೆ ಮಾತ್ರ ವಿಘ್ನ ಬಂದುಬಿಡ್ತದೆ. ಹೀಗಾಗಿ ಒಳ್ಳೆ ಸೀರಿಯಲ್ ನೋಡ್ಬೇಕಂದ್ರೆ ಕರೆಂಟ್ ಇರ್ತದೆ, ಪಾಠ ಕೇಳೋಣ ಅಂದ್ರೆ ಕರೆಂಟ್ ಹೋಗಿರ್ತದೆ. ಏನ್ ಮಾಡೋಣ, ಪರಿಸ್ಥಿತಿ ಹಂಗಿರ್ತದೆ. ಹೀಗಾಗಿ ಕೆಟ್ಟ ವಿಷಯಗಳ ಬಗ್ಗೆ ಏನಾಗೋದಿಲ್ಲ, ಒಳ್ಳೆಯ ವಿಷಯಗಳು ಅಂದ ತಕ್ಷಣ ವಿಘ್ನ ಬರ್ತದೆ. ಹೀಗಾಗಿ ನಾವು ವಿಘ್ನ ಬರ್ತದೆ ಅಂತ ನಾವು ಬಿಟ್ಟುಬಿಡ್ತೇವೆ. ಹಂಗಾಗದೆ ಆ ವಿಘ್ನವನ್ನು ನೀನ್ ಪರಿಹಾರ ಮಾಡಬೇಕು. ಯಾಕೆ? ಮನಸ್ಸು ಭಗವಂತನ ಲಗ್ನವಾಗಬೇಕಂದ್ರೆ ಬರುವಂತಹ ವಿಘ್ನಗಳನ್ನೆಲ್ಲ ನೀನು ಪರಿಹಾರ ಮಾಡಬೇಕಾಗ್ತದೆ. ಅದನ್ನು ಪ್ರಾರ್ಥನೆ ಮಾಡ್ತೇನೆ. ಹೀಗಾಗಿ ಮಹದೋಷಜ್ಞನ ಅಂಗ್ರಿ ಸರೋಜಯುಗಳಲ್ಲಿ ಭಕ್ತಿಪೂರ್ವಕದೇ ಲಗ್ನವಾಗಬೇಕು. ಬರೇ ಲಗ್ನವಾಗೋದಲ್ಲ, ಭಕ್ತಿಯಿಂದ ಲಗ್ನವಾಗಬೇಕು. ಏನೋ ಕಾಟಾಚಾರಕ್ಕೆ ಮಾಡೋದು ಅಂತಲ್ಲ. ನಿನ್ನ ಅನುಗ್ರಹ ಆಗಬೇಕು ಅಂತ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸು ಅವನಲ್ಲಿ ಲಗ್ನವಾಗಬೇಕು. ಯಾಕೆ ಇಲ್ಲ ಅಂತ ಅಂದ್ರೆ ನಿತ್ಯ ನರಕ ಭಯಾಗ್ನಿಗಳಿಗೆ ಆನಂದೇ. ಇಲ್ಲ ಅಂತ ಆದ್ರೆ ಭಗವಂತನ ನೆನೆಸದೆ ಹೋದ್ರೆ, ಕರ್ತವ್ಯ ಕರ್ಮಗಳನ್ನು ಮಾಡದಿದ್ದರೆ ಎಲ್ಲಿ ಹೋಗ್ತೀವಿ? ನರಕಕ್ಕೆ ಹೋಗ್ತೀವಿ, ನಿತ್ಯ ನರಕಕ್ಕೂ ಹೋಗ್ತೀವಿ. ನಿತ್ಯ ನರಕ ಅಂದ್ರೆ ತಮಸ್ಸು. ಭಗವಂತನನ್ನೇ ವಿರೋಧ ಮಾಡುವಂತಹ ಬುದ್ಧಿ ಬಂದುಬಿಟ್ರೆ ಏನದ ಗತಿ? ಘೋರ ತಮಸ್ಸೇ ಗತಿ. ಹೀಗಾಗಿ ನಿತ್ಯ ನರಕ ಭಯಾಗ್ನಿಗಳಿಗೆ, ನಿತ್ಯ ನರಕವೆಂಬಂತಹ ಭಯದ ಅಗ್ನಿ, ಅದೇ ಒಂದು ದೊಡ್ಡ ಅಗ್ನಿ. ಆ ಅಗ್ನಿಗೆ ನಾನು ಅಂಜುತ್ತೀನಿ, ಹೆದರಿಕೆ ಆಗ್ತದೆ. ಇನ್ನ ಭಗವಂತನ ಸ್ಮರಣೆ ಮಾಡದಿದ್ರೆ ಏನಾಗ್ತದೋ, ಭಗವಂತನ ಒಂದು ವಿಸ್ಮರಣೆ ಬಂದುಬಿಟ್ರೆ ಏನಾಗ್ತದೋ, ದೊಡ್ಡ ನರಕನೇ ತಪ್ಪಿದ್ದಲ್ಲ. ಅದಕ್ಕಾಗಿ ನಾನು ಹೆದರ್ತೀನಪ್ಪ. ಯಾಕೆ? ಹೇ ಗುರುವರ, ಒಳ್ಳೆ ದೊಡ್ಡ ಗುರು ನೀನೆ, ಅಂತಹ ಹೇ ಗುರುವರನೇ ಭಗ್ನಗೈಸು ಎನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ. ಪ್ರತಿ ದಿವಸ ನೀನು ಬರಬೇಕಾಗಿದ್ದೆ, ನನ್ನ ವಿಘ್ನಗಳನ್ನು ಪರಿಹಾರ ಮಾಡಬೇಕಾಗಿದ್ದೆ. ನನ್ನ ಪಾಪಗಳು ಅಷ್ಟಿವೆ. ಎಷ್ಟು ಪಾಪಗಳವ ಅಂತಂದ್ರೆ ಪ್ರತಿನಿತ್ಯ ವಿಘ್ನ ಬಂದೇ ಬರುತ್ತದೆ. ಯಾಕೆ? ಅಷ್ಟು ಪಾಪಗಳನ್ನು ಮಾಡಿ ನಾನು ಕಾರಣ. ಅದಕ್ಕೆ ನೀನು ಭಗ್ನಗೈಸು, ಭಗ್ನ ಮಾಡಬೇಕು, ಪರಿಹಾರ ಮಾಡಬೇಕು. ಏನು? ಎನ್ನ ಅವಗುಣಗಳನ್ನು, ನನ್ನಲ್ಲಿರುವಂತಹ ಅವಗುಣ ಅಂದ್ರೆ ದೋಷ ಅಂದರ್ಥ. ನನ್ನಲ್ಲಿರುವಂತಹ ದೋಷಗಳನ್ನು ಪ್ರತಿನಿತ್ಯದಲ್ಲಿ ನೀನು ಪರಿಹಾರ ಮಾಡಬೇಕು. ಆಗ ವಿಘ್ನ ಪರಿಹಾರವಾದರೆ ನನ್ನ ಮನಸ್ಸು ಆಗ ಭಗವಂತನ ಪಾದಾರವಿಂದಗಳಲ್ಲಿ ಲಗ್ನವಾಗುವಂತಹ ಒಂದು ಸಂದರ್ಭ ಬರ್ತದೆ. ಅದನ್ನು ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಸುಂದರವಾದ ಪ್ರಾರ್ಥನೆ. ಏನಾಗಲಿ ಭಗವಂತನ ಪಾದದಲ್ಲಿ ಭಕ್ತಿ ಬರಬೇಕು. ಎಲ್ಲಿ ಯಾರನ್ನು ಪ್ರಾರ್ಥನೆ ಮಾಡಿದ್ರು ಇದೇ ಪ್ರಧಾನವಾಗಿ ಪ್ರಾರ್ಥನೆ ಇರುತ್ತದೆ. ಕರುಣಾ ಸಂಧಿಯಲ್ಲಿ ನೋಡಿದ್ವಿ, ಮತ್ತೆ ತಾರತಮ್ಯ ಸಂಧಿಯಲ್ಲಿ, ಮಂಗಳಾಚರಣ ಸಂಧಿಯಲ್ಲಿ ನೋಡಿದ್ವಿ. ಯಾವ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರು ಕೂಡ ಇದನ್ನೇ ಪ್ರಾರ್ಥನೆ ಮಾಡ್ತಾ ಬಂದ್ರು. ಜ್ಞಾನ ಭಕ್ತಿ ವಿರಕ್ತಿಗಳನ್ನು ಕೊಡು, ಭಗವಂತನ ಮನಸ್ಸು ಲಗ್ನ ಮಾಡಿಸು, ಸಜ್ಜನ ಸಹವಾಸ ಕೊಡು. ಹೀಗೆ ಇಂಥವನ್ನೇ ಪ್ರಾರ್ಥನೆ ಮಾಡ್ತಾ ಹೋದ್ರಾಗ್ಲಿ ಒಂದು ಬೇರೆ ವಿಷಯ ಪ್ರಾರ್ಥನೆ ಮಾಡಿಲ್ಲ. ಹೀಗಾಗಿ ಇಲ್ಲಿ ಗಣಪತಿಯನ್ನು ಕೂಡ ಅದೇ ರೀತಿಯ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮಗೆ ಬರುವಂತಹ ಶ್ರೇಯಸ್ಸಿಗೆ, ಭಗವಂತನ ಭಕ್ತಿಗೆ ಏನು ಆಟಂಕಗಳು ಬರ್ತವೋ ಅದನ್ನು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಘ್ನರಾಜನೇ, ಕೆಟ್ಟ ವಿಷಯಗಳಲ್ಲಿ ಆಸಕ್ತವಾಗಿರುವ ಮನಸ್ಸನ್ನು
ಮಹಾಪಾಪಗಳನ್ನು ಪರಿಹರಿಸುವ ಶ್ರೀಹರಿಯ ಪಾದಕಮಲಗಳಲ್ಲಿ ಲಗ್ನವಾಗುವಂತೆ ಭಕ್ತಿಯಿಂದ ಲಗ್ನವಾಗುವಂತೆ ಮಾಡಬೇಕು. ಇಲ್ಲಿ ನರಕ ಭಯಾಗ್ನಿಗಳಿಗೆ ಅಂಜೆ ಅಂತಿದ್ದ. ಅಂಜೆ ಅಂದ್ರೆ ನಾ ಅಂಜೋದಿಲ್ಲ ಅಂತ, ಭಯ ಪಡೋದಿಲ್ಲ ಅಂತ. ಅಂದ್ರೆ ನರಕಗಳಿಗೆ ನರಕ ಬಂದರೂ ನಾನು ಭಯ ಪಡೋದಿಲ್ಲ ಆಗಲಿ, ಈ ಭಗವಂತನ ಪಾದದಲ್ಲಿ ಆಸಕ್ತಿ ಬಂದಿಲ್ಲ ಅಂದ್ರೆ ಭಯಪಡ್ತೀನಿ ಅಂತ. ಹೀಗ ಇತರರು ಹೇಳ್ತಿದ್ದಾರೆ ಅಂದ್ರೆ ನರಕ ಬಂದ್ರೂ ನನಗೆ ಏನಾಗುವುದಿಲ್ಲ, ಆದ್ರೆ ನಿನ್ನ ಒಂದು ಪಾದಕಮಲದಲ್ಲಿ ಭಕ್ತಿ ಬಂದಿಲ್ಲ ಅಂದ್ರೆ ಅದಕ್ಕೆ ಹೆದರ್ತೀನಿ ಅಂತ. ಅದಕ್ಕಿಂತಲೂ ಇದು ದೊಡ್ಡದಾಯ್ತು ಅಂತ. ನರಕ ಭಯದಕ್ಕಿಂತಲೂ ಭಗವಂತನ ಪಾದದಲ್ಲಿ ಭಕ್ತಿ ಬಂದಿಲ್ಲ ಎನ್ನುವುದೇ ದೊಡ್ಡ ಭಯ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿತ್ಯ ನರಕ ಭಯವೆಂಬ ಅಗ್ನಿಗೆ ಭಯಪಡುವುದಿಲ್ಲ. ಗುರುವರಿಯನೇ, ನನ್ನ ದೋಷಗಳನ್ನು ಪ್ರತಿ ದಿವಸದಲ್ಲಿ ಹೋಗಲಾಡಿಸು. ವಿಘ್ನರಾಜನೆದುರು ವಿಷಯದ ವಿಮಗ್ನವಾಗಿ ಹಮನವು. ಮಹದೋಷಘ್ನಾಂಗ್ರಿ ಸರೋದಗಿಗಳದಿ ಭಕ್ತಿ ಪೂರ್ವಕದಿ. ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂದೆ ಗುರುವರ. ಲಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ. ಸಂಶಯ ಇದ್ದರೆ ಪರವಾಗಿಲ್ಲ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಆಚಾರ್ಯ.